ಹಾಯ್ ವೆಲ್ಕಮ್ ಟು ದ ಗಣೇಶ್ ರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಲಕ್ನೋ ವರ್ಸಸ್ RCB. ಲಕ್ನೋದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಹೊಡಿಲೇಬೇಕು ಗುರು. ಒಟ್ಟಿನಲ್ಲಿ ಬ್ಯಾಟಿಂಗ್ ಪಿಚ್ಚು ಮತ್ತು ಬೌಲಿಂಗ್ ಪಿಚ್ಗೆ ಇಲ್ಲಿ ಆವ್ರೇಜ್ ಆಗಿದೆ. ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಲಕ್ನೋದ ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ. RCB ಅವರು ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ, ಲಕ್ನೋ ಅವರು ಮ್ಯಾಚ್ನ ಸೋತ್ಕೊಬರ್ತಿದ್ದಾರೆ. 9ರಲ್ಲಿ 2 ಮ್ಯಾಚ್ ಗೆದ್ಕೊಬಂದರೆ RCB ಅವರು 9 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ಕೊಬಂದವ್ರೆ. ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ 3ನೇ ಸ್ಥಾನದಲ್ಲಿ ಇದ್ದಾರೆ. ಟೇಬಲ್ 10ನಲ್ಲಿ ಲಕ್ನೋ ಇದ್ದಾರೆ. ಒಟ್ಟಿನಲ್ಲಿ ಲಕ್ನೋ ವರ್ಸಸ್ ಇಲ್ಲಿ RCB ಅಂದಾಗಲೇ ನನ್ನ ಪ್ರಕಾರ ಲಕ್ನೋ ಅವರು ಈ ಮ್ಯಾಚ್ನ ಕೊನೆವರೆಗೂ ತಗೊಂಡೋಗ್ತಾರೆ ಅಂತ ನನಗೇನು ಇದಕ್ಕೆ ಕಾಣಿಸ್ತಿದೆ. ಯಾಕೆ ಲಕ್ನೋ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಬಿಟ್ಟೆ ಇದಕ್ಕೆ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಮಿನಿಮಮ್ ಯಾರು 220 230 ಹೊಡಿತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅವರು ಗೆಲ್ಲೋದು ಸಿಕ್ಕಾಬಿಟ್ಟೆ ಕಷ್ಟ ಏನಂತಲ್ಲ, ಗೆದ್ದೇ ಗೆಲ್ತಾರೆ. ಒಟ್ಟಿನಲ್ಲಿ RCB ಸೆಕೆಂಡ್ ಬ್ಯಾಟಿಂಗ್ ಆಡೋದು ಒಂಚೂರು ಸ್ಟ್ರಗಲ್ ಮಾಡಿಕೊಂಡು ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ ಮೇನ್ RCB ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ RCB ಟೀಮಲ್ಲಿ ವಿರಾಟ್ ಕೊಹ್ಲಿ ಇರ್ತಾರೆ, ಫಿಲಿಪ್ಸ್ ಸಾಟ್ ಇರ್ತಾರೆ, ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರು ಕ್ಲಿಕ್ ಆದರೆ ಒಂಚೂರು RCB ಸಿಕ್ಕಾಬಿಟ್ಟೆ ಅಡ್ವಾಂಟೇಜ್ ಆಗುತ್ತೆ. ಸಿಕ್ಕಾಬಿಟ್ಟೆ ಬಿಗ್ ಮೊತ್ತ ಹಾಕೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ದೇವದತ್ ಪಡಿಕ್ಕಲ್ ಮತ್ತು ನಿಶಾಂತ್ ಶರ್ಮಾ ಇಲ್ಲಿ ಇವರಿಬ್ಬರು ಕ್ಲಿಕ್ ಆದರೆ ನೆಕ್ಸ್ಟ್ ಆಟ ಅಂತ ಇದ್ದೇ ಇರುತ್ತೆ. ಇಲ್ಲಿ ಡೇವಿಡ್ ವಾರ್ನರ್ ಇಲ್ಲಿ ಇವರಂತೂ ಮ್ಯಾಚ್ನ ತೊಗೊಂಡೋಗೋ ಚಾನ್ಸಸ್ ಮ್ಯಾಚಿನ ಚೇಂಜ್ ಮಾಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಕೇಬಿಲಿಟಿ ಇದ್ದೇ ಇರುತ್ತೆ. ಮತ್ತು ರೊಮೇಡೋ ಶರವತ್ತು ಬ್ಯಾಟಿಂಗಲ್ಲಿ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿ ಆಡ್ತಾರೆ, ಬೌಲಿಂಗ್ ವಿಚಾರದಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. ಇಲ್ಲಿ ಋಣಾಲ್ ಪಾಂಡ್ಯ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತವ್ರೆ ಗುರು. ಇಲ್ಲಿ ಭುವನೇಶ್ವರ್ ಕುಮಾರ್ ಯಾವ ಟೈಮಲ್ಲಿ ಯಾರನ್ನ ವಿಕೆಟ್ ತೆಗಿಬೇಕು ಅವರಂತೂ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಿದ್ದಾರೆ. ಸಂದೀಪ್ ಶರ್ಮಾ ಮತ್ತು ಜೇಸಲ್ ವುಡ್ ವಿಕೆಟ್ಗಳನ್ನ ತೆಗಿತಿಲ್ಲ ಮತ್ತು ಸಿಕ್ಕಾಬಿಟ್ಟೆ ಓವರ್ಗಳನ್ನ ತುಂಬ ಚೆನ್ನಾಗಿ RCBಗೆ ಮಾಡಿಕೊಡ್ತವ್ರೆ. ಒಟ್ಟಿನಲ್ಲಿ ಮೇನು RCB ಓಪನಿಂಗ್ ಕ್ಲಿಕ್ ಆದರೆ ನೆಕ್ಸ್ಟ್ ಲೆವೆಲ್ ಆಟ ಅಂತ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ ದೇವದತ್ ಪಡಿಕ್ಕಲ್ ವಿರಾಟ್ ಕೊಹ್ಲಿ ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೆ ನೆಕ್ಸ್ಟ್ ಲೆವೆಲ್ ಆಟ ಅಂತ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ RCB ಟೀಮಲ್ಲಿ ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ. ಲಕ್ನೋ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಕ್ಯಾಪ್ಟನ್ಸಿನ ರಿಷಬ್ ಪಂತ್ ವಹಿಸ್ಕೋತಾರೆ ಮತ್ತು ನಿಕೋಲಸ್ ಪೂರನ್ ಹೋದ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಈ ಮ್ಯಾಚಲ್ಲಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆರೋನ್ ಮಾರ್ಕವ್, ಮಿಚೆಲ್ ಮಾರ್ಕವ್ ಮತ್ತು ಮುಖೇಶ್ ಚೌಧರಿ ಮತ್ತು ಸಿದ್ಧಾರ್ಥ್ ಮತ್ತು ಆವೇಶ್ ಖಾನ್ ಮತ್ತು ಮೊಹಮ್ಮದ್ ಸಿರಾಜ್ ಇವರಿಬ್ಬರು ಬೌಲಿಂಗ್ ಕ್ಲಿಕ್ ಆದರೆ RCB ಸಿಕ್ಕಾಬಿಟ್ಟೆ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ಟೋಟಲಾಗಿ ಇಷ್ಟು ಜನ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ ಪ್ರಿಯಾಂಕ್ ಯಾದವ್ ಇರ್ತಾರೆ ಅಂದರೆ ಹೌದು ಇದ್ದೇ ಇರ್ತಾರೆ ಈ ಟೀಮಲ್ಲಿ. ಒಟ್ಟಿನಲ್ಲಿ ಟೀಮಲ್ಲಿ ಚೇಂಜ್ ಆಗೋದು ಸಿಕ್ಕಾಬಿಟ್ಟೆ ಕಷ್ಟ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ನಿಕೋಲಸ್ ಪೂರನ್ ಬೌಲಿಂಗ್ ವಿಚಾರದಲ್ಲಿ, ಬ್ಯಾಟಿಂಗ್ ವಿಚಾರದಲ್ಲಿ ನೆಕ್ಸ್ಟ್ ಆಟ ಆಡ್ತಾರೆ ಗುರು. ಒಟ್ಟಿನಲ್ಲಿ RCB ಬೌಲಿಂಗ್ ವಿಚಾರದಲ್ಲಾಗಲಿ ಬ್ಯಾಟಿಂಗ್ ವಿಚಾರದಲ್ಲಾಗಲಿ ಆಲ್ರೌಂಡರು, ಕ್ಯಾಚಿಂಗ್ ಫೀಲ್ಡಿಂಗ್ ವಿಚಾರದಲ್ಲಾಗಲಿ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾರೆ. ಒಟ್ಟಿನಲ್ಲಿ RCB ಲಕ್ನೋ ಅಂದಾಗ RCB ಟೀಮು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ಲಕ್ನೋ ಟೀಮ್ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಗುರು. ಒಟ್ಟಿನಲ್ಲಿ RCB ವರ್ಸಸ್ ಲಕ್ನೋ ಎಡ್ಡೆ ಸ್ಟಾರ್ಟ್ ನೋಡಿದ್ರೆ 7 ಮ್ಯಾಚಲ್ಲಿ RCB ಅವರು 5 ಮ್ಯಾಚ್ನ ಗೆದ್ದಿದ್ರೆ ಲಕ್ನೋ ಅವರು ಬರೀ 2 ಮ್ಯಾಚ್ನ ಗೆದ್ದವರು. ಹೈ ಸ್ಕೋರ್ ವಿಚಾರದಲ್ಲಿ RCB ಅವರು 230 ಹೊಡೆದಿದ್ರೆ, ಲೋ ಸ್ಕೋರ್ ವಿಚಾರದಲ್ಲಿ RCB ಅವರು 140 ಹೊಡೆದವ್ರೆ. ಲಕ್ನೋ ಹೈ ಸ್ಕೋರ್ ವಿಚಾರದಲ್ಲಿ 227 ಹೊಡೆದಿದ್ರೆ, ಲೋ ಸ್ಕೋರ್ ವಿಚಾರದಲ್ಲಿ ಬರೀ 108 ಹೊಡೆದವ್ರೆ. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ RCB ಹೆಂಗೆ ಡಾಮಿನೇಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ RCB ವರ್ಸಸ್ ಲಕ್ನೋವಲ್ಲಿ ನನ್ನ ಪ್ರಕಾರ ಲಕ್ನೋ ಅವರು ಒಂಚೂರು ಟಕ್ಕರ್ ಕೊಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಯಾಕೆಂದರೆ RCB ನೆಕ್ಸ್ಟ್ ಲೆವೆಲ್ ಆಟನ ಕೊಡ್ತಾರೆ. ಬ್ಯಾಟಿಂಗ್ ವಿಚಾರದಲ್ಲಂತೂ ಕೇಳಂಗೆ ಇಲ್ಲ, ಬೌಲಿಂಗ್ ವಿಚಾರದಲ್ಲಿ ಒಂದೊಂದ್ಸತಿ ಲೂಸ್ ಬೌಲಿಂಗ್ನ RCB ಅವರು ಮಾಡ್ತಾರೆ. ಆ ಟೈಮಲ್ಲಿ ಯಾರನ್ನ ಉಪಯೋಗಿಸ್ಬೇಕು ಅವ್ರನ್ನ ಮಾತ್ರ ರಜೇಶ್ ಪಡಿತರ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೇನು ಹೇಸಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಮತ್ತು ಋಣಾಲ್ ಪಾಂಡ್ಯ ಇವರಿಬ್ಬರು ನೆಕ್ಸ್ಟ್ ಲೆವೆಲ್. ಇವ್ರು 3 ಜನ ಬೌಲಿಂಗ್ ವಿಚಾರದಲ್ಲಿ ಒಂಚೂರು ನಿಗಾ ವಹಿಸಿದ್ರೆ RCB ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ RCB ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಲಕ್ನೋ ಏನಾದ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ನನ್ನ ಪ್ರಕಾರ ಲೋ ಸ್ಕೋರ್ನ ಡಿಪೆಂಡ್ ಮಾಡ್ಕೋತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಮಿನಿಮಮ್ ಲಕ್ನೋ 200 ಹೊಡೆಯೋದು ಸಿಕ್ಕಾಬಿಟ್ಟೆ ಕಷ್ಟ ಗುರು ಅಂತ ನನಗೇನೋ ಕಾಣಿಸ್ತಿದೆ ಗುರು. RCB ವರ್ಸಸ್ ಲಕ್ನೋದ ಹೋಮ್ ಗ್ರೌಂಡಲ್ಲಿ ನನ್ನ ಪ್ರಕಾರ RCB ಈ ಮ್ಯಾಚ್ನ ಗೆಲ್ತಾರೆ ಗುರು ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ LSG ವರ್ಸಸ್ RCB ಲಕ್ನೋವಲ್ಲಿ ಕೊನೆವರೆಗೂ ಟಕ್ಕರ್ ಕೊಡ್ತಾರೋ ಇಲ್ವಾ ಅಂತ ನನಗೇನೋ ಡೌಟು. RCB ಈ ಮ್ಯಾಚ್ನ ಒನ್ ಸೈಡ್ ಮಾಡ್ತಾರೆ ಅಂತ ಗೆದ್ದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ
RCB ವರ್ಸಸ್ ಲಕ್ನೋ, RCB ವರ್ಸಸ್ LSG ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಬೇಗ IPL ಮುಗಿಸಲಿ, 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ. ಈ ಮ್ಯಾಚಲ್ಲಿ RCB ಗೆಲ್ತಾರೆ ಇಲ್ಲ ಲಕ್ನೋ ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಸುಮಾರು ಜನ ವಿಡಿಯೋ ನೋಡ್ಬಿಡ್ತೀರಾ, ಒಂದು ಲೈಕು ಮಾಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.